ಶ್ರೀ ಕ್ಷೇತ್ರ ಉಳವಿ ಜಾತ್ರೆಗೆ ಚಕ್ಕಡಿ ಗಾಡಿಗಳೊಂದಿಗೆ ಬರುವ ಭಕ್ತರಿಗೆ ಮತ್ತು ಎತ್ತುಗಳಿಗೆ ಆಸರೆಯಾಗುತ್ತಿರುವ ದಾಂಡೇಲಿಯ ಶ್ರೀ ಮೃತ್ಯುಂಜಯ ಮಠ ಪಶುವೈದ್ಯರಿಂದ ಆರೋಗ್ಯ ತಪಾಸಣೆ. ಶ್ರೀ ಕ್ಷೇತ್ರ ಉಳವಿ ಜಾತ್ರೆಗೆ ಆಗಮಿಸುವ ಯಾತ್ರಾರ್ಥಿಗಳಿಗೆ ದಾಂಡೇಲಿಯ ಕೋಗಿಲಬನದಲ್ಲಿರುವ ಶ್ರೀ ಮೃತ್ಯುಂಜಯ ಮಠವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶ್ರಾಂತಿ ಪಡೆಯಲು ಸಕಲ ವ್ಯವಸ್ಥೆಗಳನ್ನು ಕೈಗೊಳ್ಳುವ ಮೂಲಕ ಆಸರೆಯಾಗಿದೆ. ಜನವರಿ 25ರಂದು ಶ್ರೀ ಕ್ಷೇತ್ರ ಉಳವಿ ಚನ್ನಬಸವಣ್ಣನ ಜಾತ್ರೋತ್ಸವ ಆರಂಭವಾಗಿದ್ದು ಫೆಬ್ರವರಿ 5ರಂದು ಮಹಾರಥೋತ್ಸವದೊಂದಿಗೆ ಸಂಪನ್ನಗೊಳ್ಳಲಿದೆ. ಜನವರಿ 24ರಿಂದಲೇ ಜಾತ್ರೆಗೆ ಚಕ್ಕಡಿ ಗಾಡಿಗಳ ಮೂಲಕ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಭಕ್ತರು ಆಗಮಿಸುತ್ತಿದ್ದಾರೆ. ಹೀಗೆ ಬರುವ ಭಕ್ತರಿಗೆ ತಮ್ಮ ಚಕ್ಕಡಿ ಗಾಡಿಗಳು ಹಾಗೂ ಎತ್ತುಗಳ ಜೊತೆಗೆ ವಿಶ್ರಾಂತಿ ಪಡೆಯಲು ಶ್ರೀ ಮೃತ್ಯುಂಜಯ ಮಠ ವಿಶ್ರಾಂತಿ ಧಾಮವಾಗಿ ಗಮನ ಸೆಳೆದಿದೆ. ಸುಮಾರು 5-6 ಎಕರೆ ವಿಸ್ತೀರ್ಣದಲ್ಲಿರುವ ಶ್ರೀ ಮೃತ್ಯುಂಜಯ ಮಠದ ಆವರಣದಲ್ಲಿ ಎಲ್ಲಿ ನೋಡಿದರೂ ಶ್ರೀ ಉಳವಿಯ ಯಾತ್ರಾರ್ಥಿಗಳ ಜೊತೆ ಚಕ್ಕಡಿ ಗಾಡಿಗಳು ಹಾಗೂ ಎತ್ತುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡಾರ ಹೂಡಿವೆ. ಇನ್ನು ಚಕ್ಕಡಿ ಗಾಡಿಗಳನ್ನು ಹೊತ್ತು ತರುವ ಎತ್ತುಗಳಿಗೆ ಪಶುವೈದ್ಯ ಇಲಾಖೆಯು ಆರೋಗ್ಯ ತಪಾಸಣೆಯನ್ನು ಮಾಡುವ ಕಾರ್ಯದಲ್ಲಿ ನಿರತವಾಗಿದೆ. ಪಶುವೈದ್ಯ ಇಲಾಖೆಯ ಪಶುವೈದ್ಯ ಪರೀಕ್ಷಕರಾದ ಪ್ರವೀಣ್ ಅವರಾದಿ ಹಾಗೂ ಸಿಬ್ಬಂದಿಗಳಾದ ಸಂದೀಪ್ ಶಿರೋಡ್ಕರ್ ಮತ್ತು ಲಾವಾ ಶೆಟ್ಟಣ್ಣ ಅವರ ತಂಡ ಎತ್ತುಗಳ ಆರೋಗ್ಯ ಪರೀಕ್ಷೆಯ ಜೊತೆಗೆ ಅಗತ್ಯದ ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಇಂದು ಬುಧವಾರವೂ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಎತ್ತುಗಳ ಆರೋಗ್ಯ ತಪಾಸಣೆಯನ್ನು ನಡೆಸಲಾಯಿತು. ಉಳವಿ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಸ್ಥಳೀಯ ಮುರುಗೋಡು ಗೆಳೆಯರ ಬಳಗದಿಂದ ಶ್ರೀ ಮೃತ್ಯುಂಜಯ ಮಠ, ಶ್ರೀ ವೀರಶೈವ ಸಮಾಜ, ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕಮಿಟಿ ಮತ್ತು ಕೋಗಿಲಬನ ಗ್ರಾಮ ಪಂಚಾಯತ್ ಸಹಕಾರದಲ್ಲಿ ಫೆಬ್ರವರಿ 2ರಿಂದ ಫೆಬ್ರವರಿ 5ರವರೆಗೆ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ಈ ವರ್ಷವೂ ನಡೆಯಲಿದೆ. ಶ್ರೀ ಮೃತ್ಯುಂಜಯ ಮಠದ ಆವರಣದಲ್ಲಿ ಎತ್ತುಗಳಿಗೆ ಹಾಗೂ ಭಕ್ತಾದಿಗಳಿಗೆ ಎಲ್ಲ ಸೌಕರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಲಾಗಿರುವ ಬಗ್ಗೆ ಭಕ್ತಾದಿಗಳು ಶ್ರೀ ಮೃತ್ಯುಂಜಯ ಮಠದ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ಊರು? ಮರವಾಡ್ರಿ ತಾಲೂಕು ಧಾರವಾಡ. ಜಿಲ್ಲೆನು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಾವೊಂದು 20 ವರ್ಷದಿಂದ ಬರತ್ತವ್ರಿ ಚಕ್ಕಡಿ ಗಾಡಿ ಮೂಲಕ. ಈಗ ನೀವು ಧಾರವಾಡದಿಂದ ಯಾವಾಗ ಬಿಟ್ಟಿದ್ರಿ? ನಿನ್ನೆ 4:15 5 ಗಂಟೆಗೆ ಬಿಟ್ಟಿದ್ವಿ ರೀ. ಹಳ್ಳಕ್ಕೆ 3 ಗಂಟೆಗೆ ಬಂದ್ವಿ. ಮತ್ತೀಗ ಬೆಳಗ್ಗೆ 7 ಗಂಟೆಗೆ ಬಿಟ್ಟಿದ್ವಿ ರೀ. ಎಷ್ಟು ಜನ ಬಂದ್ರಿ? ನಮ್ಮ ಜನ ಭಾಳ ಐತ್ರಿ, 4 ಮಂದಿ. ನಿಮ್ದು ಎತ್ತು ಎಷ್ಟು ವರ್ಷಗಳದ್ದು? ಇವು 3 ವರ್ಷದ್ದು ಅವ್ರಿ, 3 ವರ್ಷದ್ದು ರೀ. ಇತಿಹಾಸ ಪ್ರಸಿದ್ಧ ಚನ್ನಬಸವಣ್ಣನ ಜಾತ್ರೆಗೆ ನೀವೆಲ್ಲ ಬಂದಿದ್ದೀರಿ ಚಕ್ಕಡಿ ಗಾಡಿಯ ಮೂಲಕ. ಎತ್ತನ್ನ ನಾವು ಆರಾಧಿಸುವವರು, ದನಕರುಗಳನ್ನ ಪೂಜೆ ಮಾಡೋರು. ಹಾಗಾಗಿ ವಿಶೇಷವಾಗಿ ಚನ್ನಬಸವಣ್ಣನ ಈ ಜಾತ್ರೆಗೆ ನೀವು ಚಕ್ಕಡಿ ಗಾಡಿಯ ಮೂಲಕ ಸೇವೆ ಸಂಪ್ರದಾಯ. ಹೌದು, ಹಿರಿಯರಿದ್ದೀರಿ. ಈ ರೀತಿ ಚಕ್ಕಡಿ ಗಾಡಿಗಳಲ್ಲಿ ಬರುವಂತ ಸಂದರ್ಭಗಳಲ್ಲಿ ಬಹಳಷ್ಟು ಜನ ತಮ್ಮ ಎತ್ತುಗಳಿಗೆ ಹಿಂಸೆ ಕೊಟ್ಟು ಹೊಡೆದು ಬಡಿದು ತರುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಅಂತವರಿಗೆ ಏನ್ ಹೇಳ್ತೀರಿ ಅಂಕಲ್? ಏನ್ ತಿಳುವಳಿಕೆ ಬಸವಣ್ಣನ ಭಕ್ತಿ ಇಲ್ಲ ನಂಗೆ. ನಿಜವಾಗಿಯೂ ಬಸವಣ್ಣನ ಮೇಲೆ ಭಕ್ತಿ ಇದ್ದವರು ತಮ್ಮ ಎತ್ತುಗಳನ್ನ ಅತ್ಯಂತ ಪೂಜ್ಯ ಭಾವನೆಯಿಂದ ತಗೊಂಡ್ ಬರ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಾಗಿ ಚಕ್ಕಡಿ ಗಾಡಿಯಲ್ಲಿ ಬರುವಂತ ಎತ್ತುಗಳನ್ನ ತಗೊಂಡ್ ಬರುವಂತ ಎತ್ತುಗಳಿಗೆ ಯಾರು ಕೂಡ ಹಿಂಸೆ ಮಾಡಬಾರದು ಎನ್ನುವಂತ ಮನವಿ ಕೂಡ ಮಾಡ್ತಾ ಇದ್ದಾರೆ. ಮಾಹಿತಿಗಾಗಿ ಮತ್ತೆ ನಿಮ್ಮ ಗೋ ಕಾಳಜಿಗೆ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಬರುವ 2ನೇ ತಾರೀಕು ಅನ್ನ ಸಂದರ್ಭ ಕಾರ್ಯಕ್ರಮ ಇರ್ತದೆ. ಮುರುಗೋಡು ಗೆರೆಗಳ ಬಳಗ ವತಿಯಿಂದ 5ನೇ ವರ್ಷದ್ದು ಇದು. ದಾಂಡೇಲಿಯ ಹಾಗೂ ವೀರಶೈವ ಸಮಾಜದ ಮತ್ತು ವೀರಭದ್ರೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಮತ್ತು ಕೋಗಿಲಬಾಣ ಗ್ರಾಮ ಪಂಚಾಯತಿ ಇವರ ಎಲ್ಲ ಸಹಕಾರದಿಂದ ಇದು 5ನೇ ವರ್ಷದ ಈಗ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ 2ನೇ ತಾರೀಕು 3, 4, 5 ದಿವಸ ಅನ್ನಪ್ರಸಾದ ಇರುತ್ತದೆ ಇಲ್ಲಿ ದಾಂಡೇಲಿಗೆ. ತಾವೆಲ್ಲರೂ ಭಕ್ತಾದಿಗಳು ಬಂದು ಈ ಅನ್ನ ಸಂತರ್ಪಣೆಯನ್ನು ಪಾಲ್ಗೊಳ್ಳಬೇಕಾಗಿ ವಿನಂತಿ. ಅನ್ನಪ್ರಸಾದ ಮಧ್ಯಾಹ್ನಕ್ಕೆ ಬೆಳಗ್ಗೆ 10ರಿಂದ ಸ್ಟಾರ್ಟ್ ಆಗ್ತದೆ ಸರ್. ಆನ್ಲೈನ್ ನಮ್ದು ಏನಾಗಿದೆ 24/7 ಸರ್, 24 ಸಾವಿರ ಚಾಲೋ ಇರ್ತದೆ. 2 ತಾರೀಕು ಚಾಲೋ ಮಾಡಿದ್ದೀವಿ. 3, 4, 5 ದಿವಸ ಕಂಟಿನ್ಯೂ ಇರ್ತದೆ. ರಾತ್ರಿ ಬಂದ್ ಮಾಡೋಂಗಿಲ್ಲ, ಯಾವಾಗ ಬಂದ್ ಮಾಡೋಂಗಿಲ್ಲ ಸರ್.